880 ಬ್ರೇಕ್ನ ನಂತರ ಯಶಸ್ವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ 2017ರಂದು ಕಲಬುರಗಿಯಲ್ಲಿ ಜರುಗಿದ ಜಿಲ್ಲಾ ಬೃಹತ್ ಹಡಪದ ಸಮಾವೇಶದಲ್ಲಿ ನಾನು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ನಿಮ್ಮ ಬೇಡಿಕೆಯನ್ನ ಈಡೇರಿಸುವೆ ಎಂದು ಹೇಳಿದ್ರಿ. ಈಗ ನಮ್ಮ ಬೇಡಿಕೆಗಳನ್ನ ಘೋಷಣೆ ಮಾಡಿ ಎಂದು ಹಡಪದ ಕ್ಷೌರಿಕ ಸಮಾಜದವರು ಒತ್ತಾಯಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ 2017ರಂದು ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿಯಲ್ಲಿ ಜರುಗಿದ ಜಿಲ್ಲಾ ಬೃಹತ್ ಹಡಪದ್ ಸಮಾವೇಶದಲ್ಲಿ ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಈಡೇರಿಸುವೆ ಎಂದು ಹೇಳಿದ್ದೀರಿ. ಆದರೆ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ಸಹ ಹಡಪದ್ ಕ್ಷೌರಿಕ ಸಮಾಜಕ್ಕೆ ಕೊಟ್ಟ ಭರವಸೆಗಳನ್ನು ಈಡೇರಿಸದೆ ಹಾಗೆ ಉಳಿದಿದೆ. ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಿರುವ ಈರಣ್ಣ ಸಿ ಹಡಪದ್ ಅವರನ್ನು ಯಾವುದಾದರೊಂದು ನಿಗಮ ಮಂಡಳಿಗೆ ನಾಮನಿರ್ದೇಶನ ಮಾಡುವೆ ಎಂದು ಭರವಸೆ ನೀಡಿದ್ದೀರಿ. ಈ ಭರವಸೆಯು ಈಡೇರಿಸಿಲ್ಲ. ನುಡಿದಂತೆ ನಡೆಯಿರಿ ಎಂದು ಕಲಬುರಗಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮಹಾಂತೇಶ್ ಇಸ್ಲಾಂಪುರೆ ಮತ್ತು ಕಲಬುರಗಿ ಜಿಲ್ಲಾ ಯೂತ್ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರೆ ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರಕ್ಕೆ ನಮ್ಮ ಹಡಪದ ಕ್ಷೌರಿಕ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಕಲಬುರಗಿ ಜಿಲ್ಲೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬೃಹತ್ ಹಡಪದ ಕ್ಷೌರಿಕ ಸಮಾಜದ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬಿಎಸ್ ಯಡಿಯೂರಪ್ಪನವರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಡಪದ ಕ್ಷೌರಿಕ ಸಮಾಜಕ್ಕೆ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ರಚನೆ ಮಾಡುವೆ ಮತ್ತು ಹಡಪದ ಸಮಾಜವನ್ನು ಪ್ರವರ್ಗ 1ಕ್ಕೆ ಸೇರಿಸುವೆ ಹಾಗೂ ಹಡಪದ ಸಮಾಜವನ್ನು ಎಸ್ಟಿಗೆ ಸೇರಿಸುವೆ ಅಂತ ತಿಳಿಸಿಕೊಂಡು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಆ ಒಂದು ಭರವಸೆಯನ್ನು ಈಡೇರಿಸುವೆ ಅಂತ ತಿಳಿಸಿಕೊಂಡು ಭರವಸೆ ನೀಡಿದರು. ಆದರೆ ಈಗ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಸಹ ಯಾವುದೇ ರೀತಿಯ ಬೇಡಿಕೆಗಳನ್ನು ಈಡೇರಿಸದೆ ಒಂದು ಅನ್ಯಾಯವನ್ನು ಎಸಗುವಂತಹ ಕೆಲಸ ರಾಜ್ಯ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಎಂಬ ಭಾವನೆ ನಮಗೆ ಮೂಡ್ತಾ ಇದೆ. ನಾನು ಶ್ರೀ ಮಲ್ಲಿಕಾರ್ಜುನ್ ಬೇಡಪ್ಪ ಸೂಗುರೆನ್, ಕಲಬುರಗಿ ಜಿಲ್ಲೆಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಒಂದು ಬೇಡಿಕೆಗಳು ಈಡೇರಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವೊಂದು ಪಂಚಾಯಿತಿ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯ ಎಲೆಕ್ಷನ್ ಅಲ್ಲಾಗಲಿ ಮತ್ತು ಈಗಾಗಲೇ ಉಪಚುನಾವಣೆಯ ಬೀದರ್ನಲ್ಲಾಗಲಿ ಬಸವ ಕಲ್ಯಾಣ ತಾಲೂಕಿನಲ್ಲಾಗಲಿ ಅಲ್ಲಿ ಒಂದು ವೇಳೆ ನಮಗೆ ಸಮಾಜಕ್ಕೆ ಬೇಡಿಕೆಗಳು ಈಡೇರಿಸದ ಇದ್ದ ಪಕ್ಷದಲ್ಲಿ ನಮ್ಮ ಹಡಪದ ಕ್ಷೌರಿಕ ಸಮಾಜದ ತಕ್ಕ ಉತ್ತರವನ್ನು ನಮ್ಮ ಸರ್ಕಾರಕ್ಕೆ ನೀಡುವಂತಹ ಕೆಲಸ ನಮ್ಮ ಹಡಪದ ಕ್ಷೌರಿಕ ಸಮಾಜ ಮಾಡುತ್ತದೆ ಅಂತ ಹೇಳಿ ನಾನು ಹೇಳುತ್ತೇನೆ.